ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದೆರಡು ನಿಮಿಷ ಕೂತ್ಕೊಳ್ಳಿ ಹಚ್ಕೊಂಡು ಕರೆಂಟ್ ಬರ್ಬೋದು. ಎಲ್ಲಿ ಕೂರೋದು? ಸೀರೆನೆಲ್ಲ ಇಲ್ಲಿಲ್ಲೇ ಮಡ್ಚಿಟ್ಟಿದ್ದೀರಾ. ಏನ್ರಿ ಆಗಿದೆ ನಿಮ್ಗೆ ಇತ್ತೀಚೆಗೆ? 2 ನಿಮಿಷ ಎತ್ತಿಡ್ತೇನೆ. ಇದೊಂದು ಮಾತ್ರ ಕರೆಕ್ಟ್ ಆಗಿ ಮಾಡ್ತಿರಲ್ಲ, ಎಲ್ಲೋದ್ರೂ ಜಾರದು. ನಾನೇನ್ ಬೇಕು ಅಂತ ಜಾರ್ಲಿಲ್ಲ. ಸುಮ್ನೆ ರೀ, ಸುಳ್ಳು ಹೇಳ್ಬೇಡಿ. ಬೇಕಂತಾನೆ ಮಾಡಿದ್ ನೀವು. ಇಲ್ಲ ಹಚ್ಕೊಂಡು ನಿಜವಾಗ್ಲೂ ಜಾರ್ತು. ಎಣ್ಣೆ ಬಿದ್ದಿತ್ತಲ್ವಾ? ಎಣ್ಣೆ ಬಿದ್ದಿತ್ತ? ನೀವು ಬೇಕಂತ ಜಾರದ್ರ ಒಟ್ಲ ನಾನು ಹಿಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಇದೆಲ್ಲ ಮಾಡೋದು ನೀವು. ಅಯ್ಯೋ, ಇದ್ಯಾಕೆ ಹಿಂಗ್ ಬೈತಿದ್ದೀರಾ? ಏನೇನೋ ಹುಟ್ಟಿಸ್ಕೊಂಡ್ ಬೈಬೇಡಿ ಹಚ್ಕೊಂಡು. ನನ್ ಜಾಗದಲ್ಲಿ ಆ ಮಿಟ್ಟಕ್ಲಾಡಿ ದಿಸ ಇದ್ದಿದ್ರೆ ಖುಷಿ ಖುಷಿಯಾಗಿ ಹಿಡ್ಕೊತಿದ್ವಿ ತಾನೆ? ಹೌದು, ಹಿಡ್ಕೋತಿದ್ದೆ. ಏನ್ ಇವಾಗ? ಇದ್ರಲ್ಲೇ ನಿಮ್ ಮೂಸರು ಒಳ್ಳೆ ಬುದ್ಧಿ ಗೊತ್ತಾಗ್ತಿದೆ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ನೋಡ್ತಾ ಇರಿ ಹಸ್ಬೆಂಡು, ಸದ್ಯದಲ್ಲಿ ಇದ್ರದ್ದೆಲ್ಲ ಕರ್ಮ ಅನುಭವಿಸ್ತೀರಾ. ಏನ್ ಶಾಪ ಆಗ್ತಿದ್ದೀರಾ? ಇಲ್ಲ, ಸತ್ಯ ಹೇಳ್ತಿದ್ದೀನಿ. ನೋಡಿ, ಕರೆಂಟ್ ಬಂತು. ನಾನು ಹೇಳಿದೆಲ್ಲ ಸತ್ಯನೇ. ರೀ, ಮೂಡ್ ನಂಬಿಕೆಗಳನ್ನೆಲ್ಲ ತಗೊಂಬಂದ್ಬಿಟ್ಟು ಏನಾನ ಮಾತಾಡ್ಬೇಡಿ. ನೀವ್ ಒಬ್ರೇ ಒಳ್ಳೆಯವರು ಈ ಪ್ರಪಂಚದಲ್ಲಿ. ನಾವೆಲ್ಲರೂ ಲೆಕ್ಕಕ್ಕೆ ಇಲ್ಲ. ಮಾತ್ ನಿಲ್ಸ್ರಿ, ತುಂಬಾ ಕೆಲ್ಸ ಇದೆ ನಂಗಲ್ಲಿ. ಮಾಡಿ ಆಯ್ತು. ಚಾರ್ಜ್ ಇರ್ತಾನೆ, ಇರಿ ತಂದು ಕೊಡ್ತೀನಿ. ಏನ್ ಬೇಕಾಗಿಲ್ಲ. ಯಾಕೆ? ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳ್ತ್ರಿ. ನೋಡಿದ್ನಲ್ಲ, ಕೆಲಸ ಮಾಡೋ ಮೂಡ್ ಹೊರಟೋಯ್ತು. ಪೊಲೀಸಪ್ಪ, ನಿನ್ನೆ ಅಲ್ಲಿಂದ ಹೊರಡುವಾಗ ನಿನಗೂ ಅಳಿಯಂದ್ರಿಗೂ ಹೇಳಕ್ಕಾಗ್ಲಿಲ್ಲ. ಏನು ಬೇಜಾರು ಮಾಡ್ಕೋಬೇಡ ದೀಪ. ಇರ್ಲಿ ಬಿಡು ಪೊಲೀಸಪ್ಪ. ನಾನಾಗ್ಲಿ ಹಸ್ಬೆಂಡ್ ಆಗ್ಲಿ ಅದನ್ನ ಏನ್ ಮನ್ಸಕ್ಕೆ ಹಾಕೊಳ್ಳಿಲ್ಲ. ಅವಾಗಿದ್ದ ಪರಿಸ್ಥಿತಿ ಹಂಗಿತ್ತಲ್ವಾ? ಯಾವ ಪರಿಸ್ಥಿತಿ ಬಗ್ಗೆ ಮಾತಾಡ್ತಿದ್ಯಾ ದೀಪು? ಅಯ್ಯೋ, ಪೊಲೀಸಪ್ಪ ಅಣ್ಣನ ಬಗ್ಗೆ ಅಮ್ಮಂಗೆ ಸತ್ಯ ಹೇಳಿಲ್ಲ ಅನ್ಸುತ್ತೆ. ನಾನು ಹೇಳ್ದೆ ಇರೋದೇ ವಾಸಿ. ಏನಿಲ್ಲ ಅಮ್ಮ, ಪೊಲೀಸಪ್ಪ ಅಲ್ಲಿ ಯಾವುದೋ ಕೆಲ್ಸದ ಮೇಲೆ ಬಂದಿದ್ರಲ್ವಾ, ಅದಕ್ಕೆ ಹೇಳ್ದೆ ಹೊರಟೋಗಿದ್ರು. ಈ ವಾರ್ಷಿಕೋತ್ಸವ ಎಲ್ಲ ಚೆನ್ನಾಗಾಯ್ತಾ? ಆಯ್ತು. ದೀಪು, ಮುಂದಿನ ವರ್ಷ ವಾರ್ಷಿಕೋತ್ಸವಕ್ಕೆ ನಾನು ಅದಕ್ಕೆ ಇಬ್ಬರೇ ಬರ್ತೀವಿ ಕಣೆ. ದೀಪು, ಅದ್ಯಾವುದೇ ಅದು ಪೆನ್ನು ಅಷ್ಟು ಚೆನ್ನಾಗಿದೆ. ಯಾವ ಪೆನ್ನತ್ತೆ? ಆ ಬಂಗಾರದ ಬಣ್ಣದಿದೆಯಲ್ಲ ದೊಡ್ಡದು, ಅದು. ಈ ಪೆನ್ನ ತುಂಬಾ ಬೆಲೆ ಬಾಳುತ್ತೆ ಅನ್ಸುತ್ತಲ್ವಾ? ನನ್ಗಂತೂ ತುಂಬಾ ಇಷ್ಟ ಆಯ್ತು ಕಡೆ. ಹೌದು ಅತ್ತೆ, ಬೆಲೆ ಬಾಳೋದೇ ಎಲ್ರಿಗೂ ಇಷ್ಟ ಆಗೋದು. ಅದು ವಸ್ತುನೇ ಆಗ್ಲಿ, ವ್ಯಕ್ತಿನೇ ಆಗ್ಲಿ. ಹಾ, ಕರೆಕ್ಟಾಗಿ ಹೇಳ್ದೆ ನೋಡು. ನಾನು ಹೇಳಿದ್ ಮರಿಬೇಡ ಮಗಳೇ. ಬದಲಾವಣೆ ಮಾಡಿಕೊಂಡು ಅಲ್ಲಿರೋರ ಜೊತೆ ಹೊಂದ್ಕೊಂಡು ಹೋಗು. ನನ್ನ ಮಕ್ಕಳು ಅಂತ ಹೇಳಕ್ ಬಂದ್ರೆ ನಿನ್ನ ಒಬ್ಬಳ ಜೀವನನೇ ಪರವಾಗಿಲ್ಲ. ಇಡ್ತೀನಿ ಮಗ. ಸರಿ ಪೊಲೀಸಪ್ಪ, ಅಣ್ಣನ್ ಕೇಳ್ದೆ ಅಂತ ಹೇಳು. ಅದ್ಯಾಕೆ ದೀಪು ಜೊತೆ ಅಷ್ಟು ಬೇಜಾರಲ್ಲಿ ಮಾತಾಡಿದ್ರಿ? ಅಲ್ಲೇನಾದ್ರೂ ಸಮಸ್ಯೆ ಆಗಿದೆಯಾ? ಇಲ್ವಲ್ಲ, ಮಗಳು ಅಳಿಯ ಎಲ್ಲ ಚೆನ್ನಾಗೇ ಇದ್ದಾರೆ. ಮತ್ತೆ ಯಾಕೆ ಅವಳಿಗೆ ಹೊಂದ್ಕೊಂಡೋಗು ಗಿಂದ್ಕೊಂಡೋಗು ಅಂತೆಲ್ಲ ಹೇಳ್ತಾ ಇದ್ದೆ? ಹಾಗಾಗಿ ನಿನಗೂ ಬುದ್ಧಿ ಹೇಳಲ್ವೇನೆ?
ನಾನ್ ದಡ್ಡಿ ಅಣ್ಣ, ನೀನ್ ನನ್ಗೆ ಯಾವಾಗ್ಲೂ ಬೈತಾ ಇರ್ತೀಯ, ಬುದ್ಧಿ ಹೇಳ್ತಾನೆ ಇರ್ತೀಯ. ಆದ್ರೆ ನಿನ್ ಮಗಳು ದೀಪು ತುಂಬಾ ಬುದ್ಧಿವಂತೆ ಅಲ್ವಾ? ಅವಳಿಗೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ಯಾ? ಶ್ರೀಮಂತರ ಮನೆಯಲ್ಲಿ ಅವ್ರಿಗೆ ಹೊಂದ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಈ ಪೆನ್ನು ದಿಶಾ, ಈ ಪೆನ್ನು ದೀಪ. ಎಲ್ರಿಗೂ ಇದೇ ಪೆನ್ ಇಷ್ಟ ಆಗೋದು. ಈ 2 ಪೆನ್ನು ಒಂದೇ ಅಲ್ಲ, ನಾನು ದಿಶಾ ಒಂದೇ ಅಲ್ಲ. ಹಲೋ, ನಾನು ಅರ್ಚನಾ ಅಂತ ಮಾತಾಡ್ತಿರೋದು. ನಿಮ್ಮ ಸ್ಕೂಲಲ್ಲಿ ಇಂಗ್ಲೀಷ್ ಟೀಚರ್ ಇದ್ದಾರಲ್ಲ, ರಾಹುಲ್ ಅಂತ, ಅವ್ರ ವೈಫ್ ನಾನು. ಇವತ್ತು ರಾಹುಲ್ ಸ್ಕೂಲಿಗೆ ಬಂದಿದ್ದಾನಾ? ಏನು ಹೇಳ್ತಿದ್ದೀರಾ? ರಾಹುಲ್ ಕುಡ್ಕೊಂಡು ಸ್ಕೂಲಿಗೆ ಬಂದಿದ್ನಾ? ನೀನಿಷ್ಟೊಂದು ಕೆಟ್ಟವನು ಅಂತ ಗೊತ್ತಿರಲಿಲ್ಲ ರಾಹುಲ್. ಎಲ್ಲರೂ ಲವ್ ಮಾಡುವಾಗ ಚೆನ್ನಾಗಿದ್ದು ಮದುವೆ ಆದ್ಮೇಲೆ ಬದಲಾಗ್ತಾರೆ ಅಂತ ಕೇಳಿದ್ದೆ. ಅದಿವತ್ತು ನನ್ನ ಜೀವನದಲ್ಲೂ ನಿಜ ಆಯಿತು. ಯಾಕೆ ದೀಪ, ಆಫೀಸ್ಗೆ ಹೋಗ್ಲಿಲ್ವಾ? ಇಲ್ಲ, ಹೋಗಕ್ ಮನ್ಸಿಲ್ಲ. ಯಾಕೆ, ಏನಾಯ್ತು? ಮದುವೆ ಆದ ಹೊಸದ್ರಲ್ಲಿ ಹಸ್ಬೆಂಡು ಅವ್ರ ಅತ್ತಿಗೆ ಮಾತು ಕೇಳಿಕೊಂಡು ನನ್ನನ್ನು ಅವರಿಂದ ದೂರ ಇಟ್ಟು, ಆಮೇಲೆ ಅವರಾಗೆ ಬಂದು ಮಾತಾಡಿಸಿ ನನ್ನ ಜೊತೆ ಆತ್ಮೀಯವಾಗಿದ್ದರು. ನನ್ನ ಹಸ್ಬೆಂಡು ಶ್ರೀರಾಮಚಂದ್ರ 7 ಜನಕ್ಕೂ ನನ್ನ ಜೊತೆನೇ ಇರಲಿ ಅಂತ ನಾನು ಕೇಳ್ಕೊಂಡೆ. ಆದರೆ ಇತ್ತೀಚೆಗೆ ಅವ್ರ ಮನಸ್ಸು ದಿಶಾ ಕಡೆ ಬಾಳ್ತಿರೋದು ನೋಡಿದ್ರೆ ನಾನು ಅವ್ರಿಗೆ ಬೇಡ ಅನಿಸ್ತಿದೆ. ಗಂಡಸರು ಯಾಕೆ ಈ ಥರ ಬದಲಾಗ್ತಾರೆ? ಪ್ರಪಂಚದಲ್ಲಿ ಯಾರನ್ನು ನಂಬಾರ್ದು ದೀಪ. ನಮ್ಮಪ್ಪ ಅಮ್ಮನ ಬಿಟ್ರೆ ಬೇರೆ ಎಲ್ಲರೂ ನಮ್ಮನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೋತಾರೆ. ಮದುವೆ ಆಗಿದ್ದೊಸ್ತರಲ್ಲಿ ನಮ್ಮ ಜೀವನ ಎಲ್ಲ ಚೆನ್ನಾಗೇ ಇರುತ್ತೆ. ಹೋಗ್ತಾ ಹೋಗ್ತಾ ಅಳಿ ತಪ್ಪಿದ ರೈಲಿನ ಥರ ಆಗೋಗುತ್ತೆ. ಆದರೆ ಇದರಲ್ಲಿ ನಮ್ಮ ತಪ್ಪು ಏನಿದೆ? ಒಂದೊಂದ್ಸಲ ತಪ್ಪಿಲ್ಲದೆ ಹೋದ್ರೂ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅದನ್ನ ಹಣೆ ಬರಹ ಅಂತಾರೆ.